ಸಮಸ್ತ CTV ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ರಾಮೇಗೌಡ. ಜನಮನಗಳ ಹಿತಕ್ಕಾಗಿ ಲೋಕಸಭಾ ಚುನಾವಣೆ ದಿನಾಂಕವನ್ನು ನಿಗದಿ ಮಾಡಿದ ಬೆನ್ನಲ್ಲೇ ಎಲ್ಲ ಕ್ಷೇತ್ರಗಳ ಸ್ಪರ್ಧಾಳುಗಳ ವಿವರಗಳ ಪಟ್ಟಿಗಳನ್ನು ಕೂಡ ಹೊರಹಾಕಿದೆ. ಈ ಹೊರಹಾಕಿರೋದು ಹಾಗೂ ದಿನಾಂಕವನ್ನು ನಿಗದಿ ಮಾಡಿರುವುದು ಜೊತೆಗೆ ಜನಮನಗಳ ಒಲವು ಯಾರ ಕಡೆ ಇದೆ, ಗೆಲುವು ಯಾರ ಕಡೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಮಹತ್ವವಾಗ್ತದೆ. ಈ ಮಹತ್ವವಾಗಿರುವ ಹಿನ್ನೆಲೆ ನಮ್ಮ CTV ನ್ಯೂಸ್ ವಾಹಿನಿಯಲ್ಲಿ ಜನಮತ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಮಾಡಿ ಎಲ್ಲ ಜನಸಾಮಾನ್ಯರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೊಂಡು ಯಾರ ಮತ ಯಾರಿಗೆ ಅನ್ನೋದು ಅಭಿಪ್ರಾಯವನ್ನು ಕಲೆ ಹಾಕೋದಕ್ಕೆ ಅಂತಲೇ ನಾವು ಎಲ್ಲ ಕ್ಷೇತ್ರಗಳ ಎಲ್ಲ ಭಾಗಗಳಲ್ಲೂ ಕೂಡ ಭೇಟಿ ಕೊಟ್ಟು ಜನಗಳ ಅಭಿಪ್ರಾಯವನ್ನು ತಿಳ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಭಾಗವಾಗಿರುವಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ಇವತ್ತು ಆಗಮಿಸಿದ್ದೇವೆ. ನಾವು ನಮ್ಮ CTV ತಂಡ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯಾವ ಒಂದು ಪಕ್ಷಕ್ಕೆ ಯಾವ ಒಂದು ಪಕ್ಷದ ಅಭ್ಯರ್ಥಿಗೆ ಒಲವು ಇದೆ, ಗೆಲುವು ಇದೆ, ಮತವನ್ನು ನೀಡ್ತಾರೆ, ಯಾತಕ್ಕಾಗಿ ಮತವನ್ನು ನೀಡ್ತಾರೆ, ಯಾವ ಸೇವೆಯನ್ನು ನಾವು ಎದುರು ನೋಡ್ತಾ ಇದ್ದಾರೆ ನಮ್ಮ ಜನಸಾಮಾನ್ಯರು, ಯಾವ ಪಕ್ಷ ಬಂದರೆ ಉತ್ತಮವಾಗ್ತದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋದಕ್ಕೆ ಜನಸಾಮಾನ್ಯರ ಮಧ್ಯೆ ದೊಡ್ಡಬಳ್ಳಾಪುರ ತಾಲೂಕಿಗೆ ನಾವು ನಮ್ಮ CTV ತಂಡ ಜನಮತ ಕಾರ್ಯಕ್ರಮ ಎಂಬ ಕಾರ್ಯಕ್ರಮದ ಮೂಲಕ ಬಂದಿದ್ದೇವೆ. ಬನ್ನಿ, ಇವತ್ತಿನ ದಿನ ನಾವು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಜನಸಾಮಾನ್ಯರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಿಮಗೆ ಎಲ್ಲ ವಿವರಗಳನ್ನ ಕೊಡ್ತೀವಿ. ಬನ್ನಿ. ಜನಮತ ಕಾರ್ಯಕ್ರಮದ ಮುಂದಿನ ಅಧ್ಯಾಯವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ಈಗ ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ನಿಮಗೆ ವಿವರನ ಕೊಡ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಈಗ ಲೋಕಸಭಾ ಚುನಾವಣೆ ದಿನಾಂಕ ಹತ್ರ ಬರ್ತಾ ಇದೆ. ಆಗಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಯಾರು ಗೆಲ್ಲಬೇಕು, ನಿಮ್ಮ ಒಲವು ಯಾರ ಕಡೆ ಇದೆ ಅಂತ ಹೇಳ್ತೀರಾ? ನಮಗೆ ನಾವು BJP ಕಡೆಯವರು. ನಮಗೆ BJP ಅಭ್ಯರ್ಥಿಯಾದಂಥ ಇವಾಗ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಿಂತವರಲ್ಲ, ಸುಧಾಕರ್ ಅಂತ, ಅವರು ಬರಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ನಿಮ್ಮ ಪ್ರಕಾರ BJP ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಬರಲೇಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕೆ ಬರಬೇಕು, ಬಂದು ಏನು ಮಾಡಬೇಕು, ಯಾವ ಸೇವೆ ಮಾಡಬೇಕು ಅನ್ನೋದು ನೀವು ಎದುರು ನೋಡ್ತಾ ಇದ್ದೀರಾ? ಏನೋ ಬಡವರಿಗೋಸ್ಕರ ಒಳ್ಳೇದು ಮಾಡ್ತಾನೆ ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕಾಗಿ ನಾವು ಅವ್ರಿಗೆ ಓಟ್ ಹಾಕಬೇಕು ಅಂತ ನಮ್ಮ ಭಾವನೆ. ಅಂದರೆ ಬಡವರಿಗೋಸ್ಕರ ಸೇವೆ ಮಾಡ್ತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ. ಆದರೆ ಮುಂದಿನ ದಿನಗಳಲ್ಲಿ ನೀವು ಎದುರು ನೋಡ್ತಾರಂಥ ಸೇವೆ, ಆದರೆ ಇಂದಿನ ದಿನಗಳಲ್ಲಿ ಏನು ನಿಮಗೆ ಸೇವೆಗಳು ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಅಭಿಪ್ರಾಯ ತಿಳಿಸ್ಬೋದಾ? ಇಂದಿನ ದಿನಗಳಲ್ಲಿ ಏನು ಬಂದೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಾವು ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ನಾವು ಇರೋದು. ಅದರಿಂದ ಇವಾಗ ಅವ್ರು ನಿಂತವ್ರೆ ಅಂತ ನಮಗೆ ತಿಳಿದು ಬಂದಿದೆ. ಅದರಿಂದ ನಾವು ಇವಾಗ ಅವ್ರಿಗೆ ಓಟ್ ಹಾಕಬೇಕು ಅಂತ ನಮ್ಮ ಅಭಿಪ್ರಾಯ. ತುಂಬ ಧನ್ಯವಾದಗಳು ಸರ್. ಅಂದರೆ ಇವರ ಅಭಿಪ್ರಾಯ BJPಯ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಡವರ ಸೇವೆ ಮಾಡೋದಕ್ಕೆ ಅವರು ಸ್ಪರ್ಧಾಳುವಾಗಿ ಬಂದಿದ್ದಾರೆ, ಅವ್ರನ್ನ ಗೆಲ್ಲಿಸಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಹಾಗೆ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ ಸರ್. ಶಿವಕುಮಾರ್ ಸರ್, ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಆಗಿರೋದ್ರಿಂದ ನಿಮ್ಮ ಮನದಾಳದಲ್ಲಿ ಯಾವ ಪಕ್ಷ ಬರಬೇಕು, ಯಾವ ಪಕ್ಷದ ಅಭ್ಯರ್ಥಿ ಮುಂದೆ ಬರಬೇಕು, ನೀವು ಯಾರಿಗೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಾ? ಸರ್, ಇನ್ನು ಇವಾಗ ಏನು ಹೇಳೋಕ್ಕಾಗಲ್ಲ ಸರ್, ಏನು ಯಾವುದೇ ಹೇಳೋಕ್ಕಾಗಲ್ಲ. ಈಗ ಈ ಕಾಂಗ್ರೆಸ್ಸು ಫೈಟ್ ಇದೆ, BJPನೂ ಫೈಟ್ ಇದೆ ಸರ್. ಓಕೆ, ನೀವು ಹೇಳ್ತಾ ಇರೋದು ಕಾಂಗ್ರೆಸ್ಸು ಫೈಟ್ ಇದೆ, BJPನೂ ಫೈಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಕಾಂಗ್ರೆಸ್ಸು ಎಷ್ಟು ಮಟ್ಟಿಗೆ ಫೈಟ್ ಕೊಡ್ತಾ ಇದೆ, BJP ಎಷ್ಟು ಮಟ್ಟಿಗೆ ಫೈಟ್ ಕೊಡ್ತಾ ಇದೆ ಅಂತ ನೀವು ನೋಡ್ತಾ ಇರೋವಂಥವ್ರು ಯಾವ ರೀತಿ ಹೇಳ್ತೀರಾ ಇದನ್ನು? ಸರ್, ಅದು ಹೇಳೋಕ್ಕಾಗಲ್ಲ ಸರ್, ಯಾವುದೇ ಕಾರಣಕ್ಕೂ ಅದು ಹೇಳೋಕ್ಕಾಗಲ್ಲ. ಅವರು ಫೈಟ್ ಕೊಡ್ತಾರೆ, ಇವರು ಫೈಟ್ ಕೊಡ್ತಾರೆ, ಅವರು ಕ್ಯಾನ್ವಾಸ್ ಮಾಡ್ತಾರೆ, ಇವರು ಕ್ಯಾನ್ವಾಸ್ ಮಾಡ್ತಾರೆ ಸರ್. ಆದರೂ ಪರವಾಗಿಲ್ಲ, ಒಂದು ಪ್ರಶ್ನೆ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಎರಡು ಪಕ್ಷಗಳು ಕೂಡ ಒಂದು ಪೈಪೋಟಿ ಕೊಡ್ತಾ ಇದೆ ಅಂತ ಹೇಳ್ತಿದ್ದೀರಾ. ಎರಡು ಪಕ್ಷಗಳು ಯಾವುದಾದ್ರೂ ಒಂದು ಅಂಶ ನೀವು ಹೇಳ್ಬೋದಾ, ಯಾವ ಒಂದು ಅಂಶದಲ್ಲಿ ತುಂಬ ಪೈಪೋಟಿ ಕೊಡ್ತಾ ಇದೆ ಅಂತ? ಒಂದು ಅಂಶ ಹೇಳ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ BJP ನಾವು ಹೆಚ್ಚಿನ ಬಹುಮತ ಅದರ ಕಡೆ ಒಲವು ತೋರಿಸ್ತೀವಿ ಸರ್, ಅಷ್ಟೇ. ಕೊನೆಯದಾಗಿ ನೀವು ಹೇಳಿದ್ದು, ಕೊನೆಯದಾಗಿ BJPಯಿಂದ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಮ್ಮತ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಯಾವ ಅಂಶಕ್ಕೆ ಅವ್ರಿಗೆ ನೀವು ಒಂದು ಒಮ್ಮತ ಕೊಡ್ತಾ ಇದ್ದೀರಾ? ಸರ್, ಮುಂದೆ ಬಂದರೆ ಅವರು ಒಳ್ಳೇದು ಮಾಡ್ಬೋದು. ಇವಾಗ ಮೊನ್ನೆ ಸೋತರು. ಅದು ಪ್ರದೀಪ್ ಅವರ ರೆಫರೆನ್ಸ್ ಇಲ್ಲಿ ಅವರು ಪ್ರದೀಪ್ ಈಶ್ವರು ಎಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಅದ್ರ ಬಗ್ಗೆ ಅವರು ಗಮನ ಹರಿಸಿಯವರೆ ಡಾಕ್ಟರ್ ಸುಧಾಕರ್ ಮತ್ತು ಪ್ರಜೆಗಳು, ಕರ್ನಾಟಕ ಪ್ರಜೆಗಳು ನೋಡಿದ್ದಾರೆ. ಆ ಒಂದು ಇದು ಅವ್ರು ಬಂದರೆ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ ಸರ್. BB ಹೋಗ್ತಾ ಇದ್ದೀರಾ. ಈಗ ಲೋಕಸಭಾ ಚುನಾವಣಾ ದಿನಾಂಕ ಹತ್ರ ಬರ್ತಾ ಇದೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಯಾವ ಒಂದು ಮತ, ನಿಮ್ಮ ಒಂದು ಒಲವು ಯಾವ ಪಕ್ಷಕ್ಕೆ, ಯಾವ ಪಕ್ಷದ ಅಭ್ಯರ್ಥಿಗಿದೆ ಅಂತ ತಿಳಿಸ್ಬೋದಾ? ಪಕ್ಕಾ BJPಗೇನೆ.
ಪಕ್ಕಾ BJP, ಒಂದು ಮಾತು ಆ ಕಡೆ ಈ ಕಡೆ ಆಡಲೇ ಇಲ್ಲ, 100% BJP ಅಂತ ಕೊಟ್ಟಿದ್ದಾರೆ. ಈ 100% BJP ಅಂತ ಹೇಳೋದಕ್ಕೆ 100% ಆಗಿ ನಿಮ್ಮ ಹತ್ರ ಏನೊಂದು ದಾಖಲೆ ಆಗ್ಬೋದು, ಏನೊಂದು ಸೇವೆ ಆಗ್ಬೋದು ಕಂಡಿದೆ? ಇಲ್ಲಿ ಧೀರಜ್ ಮುನ್ರಾಜು ಅವರು BJP ಕಡೆಗಿರೋದು. ಅವರು ತುಂಬ ದೊಡ್ಡಬಳ್ಳಾಪುರದಲ್ಲಿ ಏನೇ ಆಗಲಿ, ಡೆವಲಪ್ಮೆಂಟ್ಸ್ ಆಗಲಿ, ಇಲ್ಲ ಏನಾದರೂ ಹೆಲ್ಪ್ ಆಗಲಿ, ಬೇರೆಯವ್ರು ಏನಾದರೂ ಹೋಗಿ ಮನೆ ಹತ್ರ ಕೇಳಿದ್ರೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಅವರು ಓದಿದ್ದಾರೆ ಕೂಡ, ಅವರೆಲ್ಲ ತಿಳ್ಕೊಂಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಹೇಗೆ ಏನು ಜನತೆ ಬಗ್ಗೆ ಎಲ್ಲ. ಇಲ್ಲ, ಅವರು ಜನರ ಮಧ್ಯೆ ಹೇಗಿರಬೇಕು ಅನ್ನೋದ್ರಿಂದ ಹಿಡಿದು ಈಸ್ ಯೂತ್ ಐಕಾನ್. ಗ್ರೇಟ್. ಅಂದರೆ BJPಯ ತಳ ಒಂದು ಆದಿ ಏನಿದೆ ಅದರಲ್ಲಿ ಈಗ ಧೀರಜ್ ಮುನ್ರಾಜು ಅನ್ನೋರು ಕೂಡ ತುಂಬ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಜನಗಳ ಮಧ್ಯೆ ಇದ್ದು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಅಂಕಿಅಂಶನೇ ಇಟ್ಕೊಂಡು ಅವರು BJPಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹೇಳಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಯಾರು ಬರಬೇಕು, ಏನು ಬಂದರೆ ನಿಮಗೆ ಯೂಸ್ ಆಗುತ್ತೆ? ಕೇಂದ್ರ ಸರ್ಕಾರ ಅಂತಂದ್ರೂ ಎಲ್ಲ ಕಡೆಗೂ BJPನೇ ಸಪೋರ್ಟಿವ್ ನಾನು. ಓಕೆ, ಎಲ್ಲ ಕಡೆನೂ BJP ಅಂತ ಹೇಳ್ತಾ ಇದ್ದೀರಾ. ಈಗ ನರೇಂದ್ರ ಮೋದಿ ಅವರು ಯಾವ ಒಂದು ಸೇವೆಗಳನ್ನ ಮಾಡಿ ನಿಮ್ಮ ಮನಸ್ಸನ್ನು ಗೆದ್ದಿದ್ದಾರೆ, ಅವ್ರಿಗೆ ಮತವನ್ನು ನೀಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಫಸ್ಟ್ ಎಕ್ಸಾಂಪಲ್ಲು ರಾಮ ಮಂದಿರ. ಎಷ್ಟು ವರ್ಷದಿಂದ ಏನೂ ಯಾರೂ ಮಾಡೋಕ್ಕಾಗಲಿಲ್ಲ, ಬಟ್ ಈ ವರ್ಷ ರಾಮ ಮಂದಿರ ಸ್ಥಾಪನೆ ಆಗಿದ್ದು ತುಂಬ ಖುಷಿಯಾಗಿದೆ. ಮೇಯ್ನಾಗಿ ಹೆಣ್ಮಕ್ಳಿಗೆ ಆಗಲಿ, ಸ್ಟೂಡೆಂಟ್ಸ್ಗೆ ಆಗಲಿ, ಅನ್ಎಂಪ್ಲಾಯೀಸ್ ಯಾರಿಗೇ ಆಗಲಿ ತುಂಬ ಸಪೋರ್ಟಿವ್ ಆಗಿ ತುಂಬಾ ಕೆಲಸಗಳು ಮಾಡಿದ್ದಾರೆ. ಸೊ ನರೇಂದ್ರ ಮೋದಿಗೆ ಸಪೋರ್ಟ್ ನಮ್ಮದು. ಚುನಾವಣೆಯ ಜನಮತಗಳ ಕಾರ್ಯಕ್ರಮದಲ್ಲಿ ನಾವು ಜನಗಳ ಅಭಿಪ್ರಾಯವನ್ನು ತಗೊಳ್ತಾ ಇದ್ದೀವಿ. ಈಗ ನಮ್ಮ ಜೊತೆ ನಮ್ಮ ಒಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ನಾಗರಾಜ್ ಶಾಸ್ತ್ರಿ ಅಂತ. ನಾಗರಾಜ್ ಸರ್, ಲೋಕಸಭಾ ಚುನಾವಣಾ ದಿನಾಂಕ ಹತ್ರ ಬರ್ತಾ ಇದೆ, ಹಾಗಾಗಿ ನೀವು ಯಾವ ಪಕ್ಷದ ಅಭ್ಯರ್ಥಿಗೆ ಮತ ನೀಡಬೇಕು ಅಂತ ಅಂದ್ಕೊಂಡಿದ್ದೀರಾ? BJP ಪಕ್ಷಕ್ಕೆ ಮತ ನೀಡಬೇಕು ಅಂದ್ಕೊಂಡಿದ್ದೀವಿ. BJP ಪಕ್ಷಕ್ಕೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಾ? BJP ಪಕ್ಷಕ್ಕೆ ಯಾತಕ್ಕೆ ಮತ ನೀಡಬೇಕು ಅಂತ ನೀವು ಅಂದ್ಕೊಂಡಿರೋದು? ದೇಶದ ಅಭಿವೃದ್ಧಿಗೋಸ್ಕರ ನಾವು ಮತ ಕೊಡಲೇಬೇಕು. ನಮ್ಮ ದೇಶದ ಒಂದು ಸುರಕ್ಷತೆಗೋಸ್ಕರ ನಾವು ಮತ ಕೊಡಲೇಬೇಕು. ಮೋದಿಗೋಸ್ಕರ ನಾವು ಮತ ಹಾಕಲೇಬೇಕು. ಅಂದರೆ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಒಂದಷ್ಟು ಸೇವೆಗಳಿಗೋಸ್ಕರ ನೀವು ಮತ ನೀಡಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಬಾರಿಯೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರೇ ಬರಬೇಕು ಅನ್ನೋದು ನಿಮ್ಮ ಆಶಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾತಕ್ಕಾಗಿ ಮುಂದೆ ಬಂದರೆ ಇನ್ನೂ ಎದುರು ಸೇವೆಗಳನ್ನ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ನರೇಂದ್ರ ಮೋದಿ ಅವ್ರ ಕಡೆಯಿಂದ? ಮುಂದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಮುಂದೆ ನಮ್ಮ ಒಂದು ಭಾರತದ ಒಂದು ನಕ್ಷೆನೇ ಚೇಂಜ್ ಆಗೋಗ್ಬಿಡ್ತದೆ. ನಕ್ಷೆ ಅಂತಂದರೆ ಒಂದು ಫ್ಯೂಚರೇ ಚೇಂಜ್ ಆಗುತ್ತೆ. ಭಾರತ ಜನಗಳಲ್ಲಿ ಒಳ್ಳೆ ಒಂದು ಹುಮ್ಮಸ್ಸು, ಒಂದು ಶಕ್ತಿ, ಒಳ್ಳೆಯ ಅಭಿಪ್ರಾಯ ಇದೆ. ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕೃಷ್ಣರಾಜೇಂದ್ರ ಮಾರುಕಟ್ಟೆಯಲ್ಲಿ ಇದ್ದೀವಿ, ದೊಡ್ಡಬಳ್ಳಾಪುರ ತಾಲೂಕು. ಈಗ ನಮ್ಮ ಜೊತೆ ನಮ್ಮ ಹಿರಿಯರಿದ್ದಾರೆ. ಸರ್, ತಮ್ಮ ಹೆಸರು? ಜಯರಾಮ್ ಅಂತ. ಜಯರಾಮ್ ಸರ್, ನಮ್ಮ ಲೋಕಸಭಾ ಚುನಾವಣೆ ದಿನಾಂಕ ಹತ್ರ ಬರ್ತಾ ಇದೆ, ನಿಮ್ಮ ಮತ ಯಾವ ಪಕ್ಷದ ಅಭ್ಯರ್ಥಿಗೆ ನೀಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಇನ್ನೂ ಡಿಸಿಷನ್ ಮಾಡಿಲ್ಲ ಸರ್. ಇನ್ನೂ ಡಿಸಿಷನ್ ಮಾಡಿಲ್ಲ? ಯಾವ ಕಾರಣಕ್ಕೆ ನಿರ್ಧಾರ ಮಾಡಿಲ್ಲ? ಯಾವ ಕಾರಣಕ್ಕೆ ಇನ್ನೂ ನಿರ್ಧಾರ ಮಾಡ್ತಾ ಇಲ್ಲ? ಮುಂದೆ ಯಾರು ಫೋರ್ಸಾಗಿ ಮುಂದೆ ಬಂದು ಬೇಡಿಕೆ ಮಾಡ್ತಾರೆ ಓಟನ್ನು, ಅವ್ರ ಕೆಲಸ ಏನು ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನಿಧಾನವಾಗಿ ಯೋಚನೆ ಮಾಡಿ. ಅಂದರೆ ನಿಮ್ಮ ಪ್ರಕಾರ ಇನ್ನೂ ಯಾರು ಕೂಡ ಬಿರುಸಿನ ಪ್ರಚಾರ ಮಾಡ್ತಾ ಇಲ್ಲ ಅನ್ನೋದು ನಿಮ್ಮ ಒಂದು ಅನಿಸಿಕೆನಾ? ಇಲ್ಲ, ಇನ್ನು ಯಾರೂ ಮುಂದೆ ಬಂದು ಯಾರು ಓಟ್ ಹಾಕಿ ಅಂತ ಯಾರೂ ಕೇಳಿಲ್ಲ. ಅದಕ್ಕೋಸ್ಕರ ನಾವು ಇನ್ನೂ ಯಾವುದಕ್ಕೂ ಯೋಚನೆ ಮಾಡಿಲ್ಲ. ಅಂದರೆ ಇದು ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ನೋಡ್ಕೊಳ್ಬೇಕಾದಂಥ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಬಿರುಸಿನ ಪ್ರಚಾರ ಯಾವ ಕಡೆಯೂ ಶುರು ಆಗಿಲ್ಲ, ಆ ಕಾರಣ ನಾವು ಇನ್ನೂ ನಿರ್ಧಾರ ಮಾಡಿಲ್ಲ ಅನ್ನೋದು ನಮ್ಮ ಅಣ್ಣವರ ಹೇಳಿಕೆ. ಹಾಗಾಗಿ ಇನ್ನು ಮುಂದಿನ ಪೀಳಿಗೆಯವರು ಈಗ ಏನು ಓಟ್ನ ಮಾಡ್ತಾ ಇದ್ದಾರೆ, ಮಾಡೋದಕ್ಕೆ ಬರ್ತಾ ಇದ್ದಾರೆ, ಅವ್ರು ಯಾವೊಂದು ಅಂಶಗಳನ್ನ ಇಟ್ಕೊಂಡು, ಯಾವೊಂದು ನೀತಿಗಳನ್ನ ಇಟ್ಕೊಂಡು ಅವರು ಓಟ್ನ ಮಾಡಬೇಕು ಅಂತ ನೀವು ಒಂದು ಸಂದೇಶ ಕೊಡ್ತೀರಾ? ದೇಶಕ್ಕಾಗಿ ಒಳ್ಳೆಯ ಕೆಲಸ ಮಾಡಬೇಕು. ರೋಡ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಪ್ರತಿಯೊಂದು ಚೆನ್ನಾಗಿ ಮಾಡಿಕೊಟ್ರೆ ಅಂಥವ್ರನ್ನ ನೋಡಿ ಆಯ್ಕೆ ಮಾಡಬೇಕು ನಾವು. ಅಂದರೆ ನಿಮ್ಮ ಪ್ರಕಾರ ಜನಸೇವೆ, ಜನಾರ್ದನ ಸೇವೆ ಅನ್ನೋ ಒಂದು ಅಭ್ಯರ್ಥಿಗೆ ನಿಮ್ಮ ಮತ ಅನ್ನೋದು ನಿಮ್ಮ ಅನಿಸಿಕೆ. ಜನರ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಅಂತ ನಾವು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಆಗಮಿಸಿದ್ವಿ. ಈಗ ಸರ್, ತಮ್ಮ ಹೆಸರು? ಸರ್, ಮುನ್ರಾಜು ಅಂತ. ಮುನ್ರಾಜು ಅವರೇ, ಈಗ ನಮ್ಮ ಲೋಕಸಭಾ ಚುನಾವಣೆಯ ದಿನಾಂಕ ಹತ್ರ ಬರ್ತಾ ಇದೆ, ಎಲ್ಲ ಕಡೆ ಬಿರುಸಿನ ಪ್ರಚಾರ ನಡೀತಾ ಇದೆ, ನಿಮ್ಮ ಮತ ಯಾವ ಪಕ್ಷದ ಅಭ್ಯರ್ಥಿಗೆ? ಸರ್, ನಮ್ಮ ಮತ ಯಾವ ಪಕ್ಷದ ಅಭ್ಯರ್ಥಿಗೆ ಅಂದರೆ ಒಳ್ಳೆ ಕೆಲಸ, ಈಗ ಕೆಲಸ ಏನು ಫಾಸ್ಟಾಗಿ ನಡ್ತಿದೆ, ಫಾಸ್ಟ್ ಮೂವಿಂಗ್ ಮಾಡ್ತಾರೆ, ಅವ್ರಿಗೆ ನಾವು ಓಟು. ಎಸ್ಪೆಷಲಿ ನಮ್ಮ ಮನಸ್ಸಿನಾಗಿರೋದು, ನಮ್ಮ ಯೂತ್ ಮನಸ್ಸಿನಲ್ಲಿ BJPಗೆ ಹಾಕೋಣ ಅಂತ ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ. ಅಂದರೆ ಈಗ ನಿಮ್ಮ ಎಲ್ಲ ಕೆಲಸಗಳನ್ನು ನೋಡಿ, ಅವರ ಸೇವೆನ ನೋಡಿ BJPಗೆ ಮತ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಅದರಲ್ಲೂ ಇನ್ನೊಂದು ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಟಿದ್ದೀರಾ, ಅಂದರೆ ಯುವ ಪಡೆಗೂ ನಾನು ಆ ಮಾತನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು. BJPಗೆ ಯಾವ ಕಾರಣಕ್ಕೆ ಮತ ಮಾಡಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಸರ್, BJPಗೆ ಯಾಕೆ ಅಂದರೆ ಕೆಲಸ ಕಾರ್ಯಗಳು ಆಗ್ತಾಯಿದೆ, ಜಲ್ದಿ ಆಗ್ತಾಯಿದೆ, ಎಲ್ಲ ಗಮನವೂ ಒಂದು ಏನೋ ನಮಗೆ ಮಾಡ್ತಾರೆ, ಒಳ್ಳೇದು ಆಗ್ತಾಯಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಈಗ ನಾವೊಬ್ಬರೇ ಹೇಳೋ ಮಾತಲ್ಲ, ಅದು ಎಲ್ಲರೂ ಹೇಳೋ ಮಾತು. ಅದರಿಂದ ನಾವು BJPಗೆ ಓಟ್ ಹಾಕೋಣ ಅಂತ ನಾವು
ಅಂದರೆ ಬಿ ಜೆ ಪಿಯ ಪಕ್ಷ ಇವತ್ತೇನು ಕಾರ್ಯವೈಖರಿಗಳನ್ನ ಮಾಡ್ತಾ ಇದೆ, ಜನರ ಒಂದು ಕಣ್ಣಿಗೆ ಬೀಳ್ತಾ ಇದೆ, ಆ ಕಾರಣ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಯುವ ಪಡೆ, ಈಗ ಇವತ್ತಿನ ಯುವ ಪಡೆ ಮತದಾನ ಮಾಡೋದಕ್ಕೆ ಬರ್ತಾ ಇದೆ, ಆ ಒಂದು ಯುವ ಪಡೆ ಯಾವ ಒಂದು ಅಂಶಗಳನ್ನ ಇಟ್ಕೊಂಡು ಇವತ್ತು ಮತದಾನ ಮಾಡಬೇಕು ಅನ್ನೋದು ನೀವು ಅವರಿಗೆ ಒಂದು ಸಂದೇಶ ಕೊಡ್ತೀರಾ? ಸರ್, ಎಜುಕೇಷನ್ ಆಗಲಿ, ಬೇರೆ ಯಾವ್ದಾನ ಒಂದು ಕೈಗಾರಿಕಾ ಕಂಪ್ನಿಗಳಿರಲಿ, ಇಲ್ಲ ಫ್ಯಾಕ್ಟ್ರಿಗಳು ಏನೇ ಆಗಿರಲಿ, ನಿಮಗೇನು ಒಳ್ಳೇದಾಗ್ತದೆ, ನಮ್ಮ ಮನೆಯವರಿಗೆ, ನಮ್ಮ ಅಕ್ಕಪಕ್ಕ, ನಮ್ಮ ಏರಿಯಾ, ನಮ್ಮ ಊರಿಗೆ ಏನು ಒಳ್ಳೇದಾಗ್ತದೆ, ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಹೊಸ ಓಟ್ ಹಾಕೋರು, ಹೊಸಬರು ಅವ್ರ ಕೆಲಸ ಕಾರ್ಯ ನೋಡಿ ಅವ್ರಿಗೆ ಓಟ್ ಹಾಕಲಿ ಅಂತ ನಾನು ಭಾವಿಸ್ತೀನಿ. ಅದು ಯಾವ ಪಕ್ಷ ಆದರೂ ಪರವಾಗಿಲ್ಲ, ಈ ಪಕ್ಷ ಆ ಪಕ್ಷ ಅಂತಲ್ಲ, ನಾನು ಬಿ ಜೆ ಪಿಗೆ ಹಾಕ್ತೀನಿ. ನಾವು ರಕ್ಷಾರಾಮಯ್ಯ ನಿಂತ್ಕೊಂಡ್ರೆ ಅವ್ರಿಗೆ ನಮ್ಮ ಮತ. ಅಂದರೆ ಕಾಂಗ್ರೆಸ್ ಪಕ್ಷದಿಂದ ರಕ್ಷಾರಾಮಯ್ಯ ಅವರು ಬರಬೇಕು ಅನ್ನೋದು ನಿಮ್ಮ ಅನಿಸಿಕೆ. ಯಾವ ಕಾರಣಕ್ಕೋಸ್ಕರ ಅವ್ರು ಬರಬೇಕು ಅಂತ ನೀವು ಹೇಳ್ತೀರಾ? ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಅಂದರೆ ಯೂತ್ ಅವರು ಬಂದರೆ ತುಂಬ ಉಪಯೋಗ ಮಾಡ್ತಾರೆ ಅಂತ ನಿಮ್ಮ ಅನಿಸಿಕೆ. ಆದರೆ ಇದ್ರ ಜೊತೆಗೆ ಗೊಂದಲ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇದೆ. ವೀರಪ್ಪ ಮೊಯ್ಲಿ ಅವರು ಬರಬೇಕಾ, ರಕ್ಷಾರಾಮಯ್ಯ ಅವರು ಬರಬೇಕಾ ಅಂತ. ಈ ಗೊಂದಲದ ಬಗ್ಗೆ ನೀವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಗೊಂದಲ ಏನೇ ಇರಲಿ, ನಮಗೆ ವೀರಪ್ಪ ಮೊಯ್ಲಿಗಿಂತ ರಕ್ಷಾರಾಮಯ್ಯನವ್ರು ಬರಬೇಕು. ಅಂದರೆ ವೀರಪ್ಪ ಮೊಯ್ಲಿ ಅವರು ಬರೋದು ನಮಗೆ ಅವಶ್ಯಕತೆ ಇಲ್ಲ, ರಕ್ಷಾರಾಮಯ್ಯ ಅವರೇ ಬರಬೇಕು ಅನ್ನೋದು ನಿಮ್ಮ ಅನಿಸಿಕೆ. ವೀರಪ್ಪ ಮೊಯ್ಲಿ ಅವರು ಯಾವ ಕಾರಣಕ್ಕೆ ಬರಬಾರ್ದು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ? ಬರಬಾರ್ದು ಅನ್ನೋ ಅವ್ರು ಏನು 10 ವರ್ಷ ಆದ ಆ ಕಡೆ ಏನು ಬಂದಿಲ್ಲ, ಓಡಾಡಿಲ್ಲ, ಇವತ್ತು ಬರಲಿ ಅಂತ ನಮ್ಮ ಒಂದು ಅಭಿಪ್ರಾಯ. ಅಂದರೆ ವೀರಪ್ಪ ಮೊಯ್ಲಿ ಅವರು ಯಾವುದೇ ಭಾಗದಲ್ಲೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಮಾಡಿಲ್ಲ, ಹಾಗೆ ಅವರು ಕೆಲಸ ಕಾರ್ಯಗಳು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ದಾಖಲೆಗಳನ್ನ ತೋರಿಸ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾವುದೋ ಕೆಲವು ಹೇಳಿದ್ರು ಅವಾಗ ಎತ್ತಿನ ಒಳ್ಳೆ ಅಂತ ಹೇಳ್ಬಿಟ್ಟು, ಆಮೇಲೆ ಈಗ ಏನು ಅದರ ಬಗ್ಗೆ ಇದಿಲ್ಲ, ಚಹಾರ ಇಲ್ಲ. ಇವತ್ತು ಬರಲಿ ಅಂತ ನಮ್ಮೊಂದು ಅಭಿಪ್ರಾಯ. ಇವಾಗೆ ಪಕ್ಷ ಗಿಕ್ಷ ಏನಿಲ್ಲ ಸರ್, ಮನುಷ್ಯನಿಗೆ ನೋಡಿ ಮನುಷ್ಯ ಯಾವ ಥರ ಭಾಷಣ ಕೊಡ್ತಾನೆ, ಯಾವ ಥರ ನಡ್ಕೊಳ್ತಾನೆ, ಭಾಷಣಲ್ಲೇ ಗೊತ್ತಾಗ್ಬಿಡ್ತದೆ. ಎಲ್ಲರಿಗೂ ಒಂದು ಸಲ ಸೇರಿ ಯಾರಿಗೂ ಭೇದ ಭಾವ ಮಾಡ್ದಂಗೆ ಯಾರು ಭಾಷಣ ಕೊಡ್ತಾರೆ ಅಂಥವ್ರು ಕೊಟ್ಟಾಗ್ತೀವಿ ಸರ್. ಇವಾಗ ಪಕ್ಷ ಗಿಕ್ಷ ನಮಗೆ ಮೈನೇ ಇಲ್ಲ. ಮನುಷ್ಯ 5 ವರ್ಷ ಓಡಿಸ್ತಾನೆ, ಯಾರೂ ಪರ್ಮನೆಂಟ್ ಆಗಲ್ಲ. 5 ವರ್ಷ ಹೆಂಗೆ ಓಡಿಸ್ತಾನೆ ಅವನು ಭಾಷೆಯಲ್ಲೇ ಗೊತ್ತಾಗ್ಬಿಡ್ತದೆ, ಅವ್ನು ಹೆಂಗೆ ಭಾಷಣ ಮಾಡ್ತಾನೆ, ಅವ್ನು ವಿಡಿಯೋ ವೈರಲ್ ಆಗೇ ಆಗುತ್ತೆ. ಆ ಥರ ನೋಡಿಕೊಂಡು ನಾವು ಓಟ್ ಹಾಕ್ತೀವಿ ಸರ್. ಜಾಸ್ತಿ ಇವಾಗ ನಾವು ಥಿಂಕಿಂಗ್ ಏನು ಮಾಡ್ತೀವಿ, ಎಡ್ಯುಕೇಟೆಡ್ ಯಾರು ಇರ್ತಾರೆ ಅಂಥವ್ರಿಗೆ ನಾವು ಓಟ್ ಹಾಕೋಣ ಅಂತ ನಮ್ಮ ಅಭಿಮಾನಿ ಇದು. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಯಾವ ವ್ಯಕ್ತಿ ಬಂದರೆ ನಿಮಗೆ ತುಂಬ ಸೂಕ್ತ ಅಂತ ನೀವು ಒಂದು ಆಲೋಚನೆ ಮಾಡಿದ್ದೀರಾ? ಸರ್, ನಮ್ಮ ಕೇಂದ್ರ ಲೋಕದಲ್ಲಿ ಕಾಂಗ್ರೆಸ್ ಬಂದರೆ ನಮಗೆ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ನಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವೇ ಬರೋದಕ್ಕೆ ಕಾರಣ ಏನು ಅಂತ ನೀವು ಹೇಳ್ತೀರಾ? ಸರ್, ಇವಾಗ ಅವರು ಏನು ಈ ಥರ ಇದು ಮಾಡೋರೆ ಸ್ವಲ್ಪ ನಮಗೆ ಇಷ್ಟ ಆಗುತ್ತೆ. ಅದು ಸ್ವಲ್ಪ ಅನುಕೂಲನೂ ಆಗೈತೆ ಜನರಿಗೆ. ಬಸ್ಸಲ್ಲಿ ಸ್ವಲ್ಪ ಹೆಂಗಸ್ರಿಗೆ ಫ್ರೀ, ಏನು ಆ ಥರ ಕರೆಂಟ್ ಬಿಲ್ಲು ಸ್ವಲ್ಪ ಅನುಕೂಲ, ಅಷ್ಟೊಂದು ಜಾಸ್ತಿ ಅನುಕೂಲ ಆಗಿಲ್ಲ, ಸ್ವಲ್ಪ ಅನುಕೂಲ ಆಗೈತೆ. ಆ ಥರ ಇನ್ನೂ ಸ್ವಲ್ಪ ಜಾಸ್ತಿ ಅನುಕೂಲ ಮಾಡ್ತಾರೆ ಅಂತ ನಮ್ಮದು ಮನಸ್ಸಲ್ಲಿ ಐತೆ. ಅದಕ್ಕೆ ಅದರಲ್ಲಿ ಬರಲಿ ಕಾಂಗ್ರೆಸ್ ಅಂತ ನಮ್ಮ ಇದು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳು ಎಲ್ಲರಿಗೂ ತಲುಪಿದೆ, ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ವೀರಪ್ಪ ಮೊಯ್ಲಿ ಅವರಾಗ್ಬೋದು, ರಕ್ಷಾರಾಮಯ್ಯ ಅವರಾಗ್ಬೋದು, ನಾನು ಬರ್ತೇನೆ ಅಂತ ಏನು ಇವತ್ತು ಆಶ್ವಾಸನೆ ಮಾಡ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಗೊಂದಲ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನಮಗೆ ಅದೇನು ಸಂಬಂಧ ಇಲ್ಲ ಸರ್. ಯಾರು ನಿಂತ್ಕೊಳ್ತಾರೆ ನಾವು ಹೇಳಿಲ್ಲ, ಪಕ್ಷ ನಮಗೇನು ಮಂದ ಇಲ್ಲ, ಯಾರು ಮನುಷ್ಯ ಒಳ್ಳೆಯವನು ಅಂಥವ್ರಿಗೆ ಓಟ್ ಹಾಕ್ತೀವಿ. ಅಂದರೆ ಈಗ ರಕ್ಷಾರಾಮಯ್ಯ ಅವರು ಕೂಡ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಕೂಡ ಇದ್ದಾರೆ. ಇವರಿಬ್ಬರಲ್ಲಿ ಯಾವ ವ್ಯಕ್ತಿ ಬಂದರೂ ಕೂಡ ನಾನು ಮತವನ್ನು ಮಾಡ್ತೇನೆ ಅಂತ ನೀವು ಹೇಳ್ತೀರಾ. ಅವರಿಂದ ಯಾವ ಸೇವೆನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದೇ ನಮಗೆ ಸ್ವಲ್ಪ ಎಜುಕೇಷನ್ಗೆ ಸ್ವಲ್ಪ ಫುಟ್ಪಾತ್ ಅದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ. ಇನ್ನೊಂದು ಬೇಜಾನು ಐತೆ, ಎಲ್ಲ ಮಾಡೋಕ್ಕಾಗಲ್ಲ, ಎಲ್ಲ 5 ವರ್ಷದಲ್ಲಿ ಎಲ್ಲ ಅವ್ರದ್ದು ಇರ್ತದೆ. ಎಷ್ಟು ಆಗದಷ್ಟು ಕಮ್ಮಿ ಮಾಡಿಕೊಂಡು ಸ್ವಲ್ಪ ಏನು ಜಾತಿ ಪತಿ ಏನು ನೋಡ್ದಂಗೆ 5 ವರ್ಷ ನಡ್ಕೊಂಡು ಹೋದರೆ ಸೈಲೆಂಟಾಗಿ ಅಷ್ಟು ಸಾಕು ಸರ್, ಇನ್ನೇನು ಬೇಡ. ಲೋಕಸಭಾ ಚುನಾವಣಾ ಅಂಗವಾಗಿ ನಾವು ಇವತ್ತು ನಮ್ಮ CTV ನ್ಯೂಸ್ ವಾಹಿನಿಯಲ್ಲಿ ಜನಮತ ಕಾರ್ಯಕ್ರಮದಲ್ಲಿ ನಾವು ಜನಗಳ ಅಭಿಪ್ರಾಯ ತಗೊಳ್ತಾ ಇದ್ದೀವಿ. ಈ ಜನಮತ ಎಂಬ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ಬ್ರೇಕ್. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, KGF, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಒಂದು ಪುಟ್ಟ ಬ್ರೇಕ್ನ ನಂತರ ನಮ್ಮ CTV ನ್ಯೂಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಜನಮತ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಲೋಕಸಭಾ ಚುನಾವಣಾ ಏನು ಬಿರುಸು ಇವತ್ತು ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಾರಗಳು ನಡೀತಾ ಇದೆ. ಈ ಒಂದು ಎಲ್ಲ ಪ್ರಚಾರಗಳನ್ನ ಇಟ್ಕೊಂಡು ನಾವು ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಹೃದಯ ಭಾಗ ಅಂತಲೇ ಹೇಳ್ಬೋದು, ತಾಲೂಕು ಆಫೀಸ್ ಬಳಿ ನಾವು ನಮ್ಮ CTV ತಂಡ ಬಂದಿದ್ದೇವೆ. ಈ ಒಂದು ತಾಲೂಕು ಆಫೀಸ್ ಬಳಿ ಇರುವ ನಮ್ಮ ಮಹಾಜನತೆಯಲ್ಲಿ ನಾವು ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡು ನಿಮಗೆ ವರದಿಯನ್ನು ಒಪ್ಪಿಸ್ತೀವಿ. ಬನ್ನಿ. ಮತ ಕಾಂಗ್ರೆಸ್ ಅಭ್ಯರ್ಥಿಗೆ. ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಮತ ನೀಡಬೇಕು ಅಂತ ಯಾವ ಕಾರಣಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ? ಕಾಂಗ್ರೆಸ್ ಇದುವರೆಗೂ 70 ವರ್ಷದಿಂದ ಮಾಡಿರೋ ಸಾಧನೆಗಳು ಮತ್ತು ಅವರವರ ಏನು ಗುರಿ ಎಲ್ಲ ಇದುವರೆಗೂ ಸಾಧನೆ ಆಗಿದೆ. ತಲಾಂತರದಿಂದ ಅವ್ರ ಯೋಜನೆಗಳೆಲ್ಲ ಸಂಪೂರ್ಣ ಇದಕ್ಕೆ ಬಂದಿದೆ, ಅನುಷ್ಠಾನ ಆಗಿದೆ. ಯಾವ್ಯಾವುದು ಇದೇ ಇರ್ಬೋದು, ದಾನ ಅಂತ ಯಾರದ್ದು ಹೇಳ್ತಿದ್ದಾರಲ್ಲ ಭಾಗ್ಯಗಳು, ಆ ಭಾಗ್ಯಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಪದವೀಧರ ಇವ್ರಿಗೂ ಸ್ಟೈಫಂಡ್ ಕೊಡ್ತಿದ್ದಾರೆ, ಅನ್ನಭಾಗ್ಯ ಕೊಡ್ತಿದ್ದಾರೆ, ಸ್ತ್ರೀ ಶಕ್ತಿ ಕೊಟ್ಟಿದ್ದಾರೆ. ಇನ್ಯಾವ ಬೇಕು? ಇದುವರೆಗೂ ಬೇರೆ ಯಾವ್ದಾನ ಸರ್ಕಾರ ಮಾಡಿದ್ಯಾ? 5,000 ಬರ್ತಾ ಇದೆ. ಮನೆಗೂ 5,000 ಬರ್ತದೆ, ಪ್ರತಿ ಹೆಂಗಸರಿಂದ ಹಿಡಿದು ಗಂಡಸರಿಂದ ಹಿಡಿದು. ಇನ್ನೇನು ಮಾಡಬೇಕಾಗಿದೆ? ಈಗ ನೀವು ಹೇಳಿದ್ರಿ ಎಲ್ಲ ಒಂದು ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸಿದ್ದೀವಿ, ಎಲ್ಲವೂ ಮಾಡಿದ್ದೀವಿ ಅಂತ ಹೇಳಿದ್ದೀರಾ. ಆದರೆ ಎಲ್ಲವೂ ಮಾಡಿದ್ದೀರಾ, ಆದರೆ ಈಗ ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಕೂಡ ಟಿಕೆಟ್ ನಿಗದಿ ಆಗಿಲ್ಲ. ಯಾರಿಗೆ ನಿಗದಿ ಆಗುತ್ತೆ? ಯಾರಿಗೆ ಆಗಲಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಅವ್ರು ಮಾಡಿರೋ 70 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಮಾಡಿರೋ ಕೆಲಸ ಯಾರು ಮಾಡಿಲ್ಲ. ಆಮೇಲೆ ಸರ್, ನಮ್ಮ ದೊಡ್ಡಬಳ್ಳಾಪುರ ಆಗಿರ್ತದೆ ಅಭಿವೃದ್ಧಿ ಕೆಲಸಗಳು ಈಗ ಇಲ್ಲಿವರೆಗೂ ಈ BJP ಸರ್ಕಾರ ಬಂದ್ರು 10 ತಿಂಗಳಾಗಿದೆ ಬಂದು, ಇಲ್ಲಿವರೆಗೂ ಒಂದು ಕೆಲಸ ಆಗಿಲ್ಲ. ಈ ಸುಮಾರು ಊರ ಕಡೆಗೆ ಹೋಗ್ರಿ ಎಲ್ಲ ಗುಂಡಿಗಳು. ಆಮೇಲೆ ಈಗ ನಮ್ಮ ಸರ್ಕಾರ ಕೊಟ್ಟಿರೋದ್ರಿಂದ 5 ಯೋಜನೆಗಳು ತುಂಬ ಜನ ಬಡವರಿಗೆ ತುಂಬ ಯೂಸ್ ಆಗಿದೆ. ಅದನ್ನು BJP ಯೂಸ್ ಮಾಡ್ಕೊಂಡಿದ್ದಾರೆ, JDS ಯೂಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಪಕ್ಷದವರು ಯೂಸ್ ಮಾಡ್ಕೊಂಡಿದ್ದಾರೆ. ಸರಿ, ಅದನ್ನ ನೆನಪು ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಬೇಕು. ಇನ್ನೂ ಹೆಚ್ಚಿಗೆ ಓಟ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಂದ ಕಾಂಗ್ರೆಸ್ ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಓಕೆ, ಈಗ ನೀವು ಹೇಳಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೆಲ್ಲ ಅನುಷ್ಠಾನಗೊಳಿಸಿದ್ದಾರೆ, ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಕೆಲಸಗಳಾಗಿಲ್ಲ, ಕೆಲಸಗಳು ಮಾಡಿದ್ದಾರೆ ಅಂತ. ನನ್ನ ವೈಯಕ್ತಿಕ ಪ್ರಶ್ನೆ ಹೇಳೋದಾದರೆ, ಈಗ 70 ವರ್ಷದಿಂದ ಅಧಿಕಾರದಲ್ಲಿ ಇದ್ಕೊಂಡು ಬಂದು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರಿ. ಈಗ 5 ಏನು ಯೋಜನೆಗಳು ಬಿಟ್ಟಿದ್ದಾರೆ, ಇದನ್ನೇ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಕಾಂಗ್ರೆಸ್ಸಿಗನವರು ಒಂದು ಅನುಷ್ಠಾನ ಮಾಡಿಬಿಟ್ಟಿದ್ದಾರೆ. 5 ಯೋಜನೆಗಳು ಕೊಟ್ಟಿದ್ದೀವಿ, 5 ಯೋಜನೆಗಳನ್ನ ಕೊಟ್ಟಿದ್ದೀವಿ. ಇದರಿಂದ ಈ ಒಂದು ಅವಕಾಶ ಇಟ್ಕೊಂಡೇ ಮತವನ್ನು ಕೇಳ್ತೀರಾ, ಬೇರೆ ಇನ್ಯಾವುದನ್ನು ಇಟ್ಕೊಂಡು ಮತವನ್ನು ಕೇಳ್ತೀರಾ? ಈಗ ಡೆವಲಪ್ ಈಗ ನೆನ್ಮಲ್ ಹೋಗಿ ಸರ್, ಮೊನ್ನೆ CM ಸಿದ್ದರಾಮಯ್ಯ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ರು. ಸುಮಾರು 850 ಕೋಟಿ ಪ್ರಾಜೆಕ್ಟ್. ಬರೇ ಪಂಚ ಯೋಜನೆಗಳು ಅಷ್ಟೇ ಅಲ್ಲ, ಅವರು ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆ. ಮೊನ್ನೆ ದೇವನಹಳ್ಳಿ ಆಯಿತು, ಹೊಸಕೋಟೆಲ್ಲ ಆಯಿತು, ಮತ್ತೆ ಅವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ ಸರ್? ಸುಮ್ಮನೆ ಕಾಟಾಚಾರಕ್ಕೆ ಮನಸ್ಸಿಗೆ ಬಂದಾಗ ಯಾರು ಏನೋ ಮಾತಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಕೇಳಕತ್ತದ? ಪ್ರಸ್ತುತ ದೇಶದಲ್ಲಿ ಒಂದು ರೀತಿ ಅರಾಜಕತೆ ಅಥವಾ ಎಮರ್ಜೆನ್ಸಿ ರೀತಿ ನಡೀತಾ ಇದೆ. ವಿರೋಧ ಪಕ್ಷದ ಮೇಲೆ ಆಡಳಿತ ಪಕ್ಷ ಹಿಂದಿನಿಂದ ನಡೀತಕ್ಕಂಥ ಸರ್ಕಾರಗಳು ನಡೆದವು, ವಿರೋಧ ಪಕ್ಷವು ಇದ್ದವು. ಆದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಮುಕ್ತವಾಗಿ ಸ್ಪರ್ಧೆ ಮಾಡೋಕ್ಕೆ, ಮಾತನಾಡೋಕ್ಕೆ, ಮತ ಹಾಕೋಕ್ಕೆ ಎಲ್ಲರಿಗೂ ಅವಕಾಶ ಇತ್ತು. ಈಗ ಏನಾಗಿದ್ದರೆ ವಿರೋಧ ಪಕ್ಷದ ಮೇಲೆ ಆಡಳಿತ ಪಕ್ಷದವರು ದಬ್ಬಾಳಿಕೆ, ಅವ್ರನ್ನ ಬಂಧನ ಮಾಡೋದು, ಏನೋ ಇವರು ಸಾಚಾತರ, ಇವರೇನು ಯಾರನ್ನೇ ಮಾಡ್ತಾರೆ? ಯಾವ ಸರ್ಕಾರದ ಮೇಲೆ ವಿರೋಧ ಮಾಡ್ತಾರೆ? ಆಡಳಿತ ಪಕ್ಷ ಇರೋ ಸರ್ಕಾರ ಯಾವುದು? ಈಗ ಕೇಂದ್ರದಲ್ಲಿ ಯಾರಿದ್ದಾರೆ ನಿಮಗೆ ಗೊತ್ತು? ಮೋದಿ ಅವರಿದ್ದಾರೆ. ಓಕೆ, ಮೋದಿ ಅವರು ಯಾರ ಮೇಲೆ ದರ್ಬಾರ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ? ಈಗ ಒಟ್ಟಾರೆಯಾಗಿ ನಿಮ್ಮ ಮತ ಯಾರಿಗೆ? ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಮೇಲೆ. ಅಲ್ಲ, ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಸಹಜ, ಓಕೆ. ಆದರೆ ನಿಮ್ಮ ಮತ ಯಾವ ಪಕ್ಷಕ್ಕೆ? ನನ್ನೊಂದು ಪ್ರಶ್ನೆ ನೀವು ಉತ್ತರ ಕೊಡಿ. ಈಗ ಎಲ್ಲರೂ ಚುನಾವಣೆಯಲ್ಲಿ ದುಡ್ಡು ಕೊಡೋಕೆ ಹೋಗ್ತಾರೆ, ಎಲ್ಲ ಪಾರ್ಟಿಯವ್ರು ಕೊಡೋಕೆ ಹೋಗ್ತಾರೆ, ಒಂದು ಪಾರ್ಟಿಯವ್ರು ಕೊಡೋಕೆ ಹೋಗ್ತಾರಾ? ಆಡಳಿತ ಪಕ್ಷದವ್ರು ದುಡ್ಡು ಕೊಡ್ತಾ ಇಲ್ವಾ? ನಮ್ಮ ಕರ್ನಾಟಕದಲ್ಲಿ ಶಾಸಕರನ್ನು ಖರೀದಿ ಮಾಡಿಲ್ವಾ? ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ಖರ್ಚು ಮಾಡಿಲ್ವಾ? ಈಗ ವಿರೋಧ ಪಕ್ಷದವ್ರು ಸರಿ ಅಲ್ವಾ? ಪಾಪ ಕೇಜ್ರಿವಾಲ್ನ
ಅವನೇನೋ ಪಾಪ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದ ಆತನ ಬಂಧನ ಮಾಡಿದ್ದಾರೆ. ಅದು ಇನ್ನೊಂದು ಮುಖ್ಯಮಂತ್ರಿನ ಬಂಧನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಕೌಂಟ್ ಹೋಲ್ಡ್ ಮಾಡಿದ್ದಾರೆ. ಇವೆಲ್ಲ ಇದನ್ನು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದೆ ಕೇಂದ್ರ ಸರ್ಕಾರ. ಅದರಿಂದ ಅವ್ರಿಗೆ ಧಿಕ್ಕರಿಸಿ ಅವ್ರಿಗೆ ವಿರುದ್ಧ ಮತ ಕೊಟ್ಟು ಕಾಂಗ್ರೆಸ್ ಪಕ್ಷ ಅಥವಾ ಇತರೆ ಪಕ್ಷಗಳನ್ನ ಕೇಂದ್ರದಲ್ಲಿ ತರಬೇಕು ಅಷ್ಟೇ. ಅಂದರೆ ನಿಮ್ಮ ಪ್ರಕಾರ ಇಲ್ಲಿ ಪ್ರಕೃತಿ ನಿಯಮವಾಗಿ ಹೇಳೋದಾದರೆ ಆರೋಪಗಳು ಪ್ರತ್ಯಾರೋಪಗಳು ಸಹಜ. ಅದು ನೀವು ಹೇಳೋದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅಂತ. ಅಲ್ಲಲ್ಲ, ನಿಜಾಂಶ ಹೇಳ್ತಾ ಇರೋದು, ಆರೋಪ ಅಂತಲ್ಲ. ಈ ಕೇಜ್ರಿವಾಲ್ ಬಂಧನ ಆಗಿಲ್ವಾ? ಅದೇನು ಆರೋಪನಾ? ಅದು ಬಂಧನ ಆಗಿದ್ದಾರಲ್ಲ. ಆಮೇಲೆ ಹೇಮಂತ್ ಸೊರೇನ್ ಬಂಧನ ಆಗಿದೆ ಅಲ್ಲ. ಆಮೇಲೆ ಇಡಿ ಅವ್ರು ತೆಲಂಗಾಣದಲ್ಲಿ ಅವ್ರ ಮೇಲೆ ಇಡಿ, ಎಲ್ಲರ ಮೇಲೆ ಇಡಿ. ಬಿ ಜೆ ಪಿಯವ್ರು ಹಿಡಿತಾ ಇಲ್ಲ. ಬಿ ಜೆ ಪಿಯವ್ರು ಬೇಕಾದಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಹಿಡಿತಾ ಇಲ್ಲ. ಇಡಿನೂ ಹೋಗಲ್ಲ, CBIನೂ ಹೋಗಲ್ಲ, ಏನೂ ಹೋಗೋದಿಲ್ಲ. ಓಕೆ, ಹಾಗಾದ್ರೆ ಈಗ ಏನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ. ಆದರೆ ಎಲ್ಲ ಒಕ್ಕೂಟ ಸರ್ಕಾರನೇ ಬರಲಿ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಳಪಟ್ಟಿದೆ ಆಗಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ನೀವು ಯಾವ ಪಕ್ಷಕ್ಕೆ ಯಾರಿಗೆ ಒಂದು ಮತವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನಾವು ಆ್ಯಕ್ಚುಲಿ ಮೂಲತಃ ಕಾಂಗ್ರೆಸ್ಸಿಗರು. ನಾವು ಕಾಂಗ್ರೆಸ್ಗೆ ಒಂದು ಮತ ನೀಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಓಕೆ, ನೀವು ಮೂಲತಃ ಕಾಂಗ್ರೆಸ್ಗರೇ ಆಗಿರ್ಬೋದು. ಕಾಂಗ್ರೆಸ್ಗೆ ಯಾಕೆ ಮತವನ್ನು ನೀಡಬೇಕು ಅನ್ನೋದು ಒಂದು ಬಲವಾದ ಕಾರಣ ಏನು? ಕಾಂಗ್ರೆಸ್ಗೆ ಯಾಕೆ ಮತ ನೀಡಬಾರ್ದು ಅನ್ನೋದು ಒಂದು ಆನ್ಸರ್ನ ಹೇಳ್ರಿ ನೋಡೋಣ ನೀವು. ಅದಕ್ಕೆ ಯಾಕೆ ನೀಡಬಾರ್ದು ಅನ್ನೋದಕ್ಕೆ BJPಗೆ ನೀಡಬೇಕು, ಇಲ್ಲ ಅದರ್ ಪಕ್ಷಕ್ಕೆ ನೀಡಬೇಕು ಅಂತ ಯಾಕೆ ಮಾಡಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನೀಡಬಾರ್ದು? ಅಂದರೆ ಈಗ ಏನು ಅಂತಂದರೆ, ಈಗ ಬೇರೆ ಜನಸಾಮಾನ್ಯರ ಪ್ರಶ್ನೆಯಿಂದ ನಾವು ಉತ್ತರ ಕೊಡೋದಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮತ ನೀಡಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ BJP ಸರ್ಕಾರವೂ ಸಹ ಏನು ಇವತ್ತು ಅಂದರೆ ಪ್ರಪಂಚವನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತಿದೆ ಮೋದಿಯವರು. ಈ ಕಾರಣದಿಂದ ಮಾಡ್ಬೋದಲ್ವಾ? ನಿಜಾನೇ. 1947ರಿಂದ ನಮ್ಗೆ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ ಪಕ್ಷ ಹಿಂದಿನಿಂದ ಬಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋಂಥ ಪಕ್ಷ. ಈಗ ಆಗ್ಲಿಂದ ಏನು ನಾವು ಇದ್ದಂಥವ್ರಲ್ಲ. ಈಗ ಹೊಸದಾಗಿ ಮೋದಿ ಬಂದ ಮೇಲೆ ನಾವೇನು ಜೀವನ ಮಾಡ್ತಾ ಇಲ್ಲ, ಇದು ಕಟ್ಕೊಂಡು ಬರ್ತಾ ಇಲ್ಲ. ಭಾರತವನ್ನು ಕಟ್ಟಿ ಬೆಳೆಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮದು. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಲವು. ಅದರಲ್ಲೂ ರಾಜ್ಯದಲ್ಲಿ ನಮ್ಮ CM ಸಿದ್ದರಾಮಣ್ಣವರು, DK ಶಿವಕುಮಾರ್ ಅಣ್ಣವರಾಗಲಿ ಎಲ್ಲರೂ ಸಹ ಏನು ಮಾಡಿದ್ದಾರೆ, 5 ಗ್ಯಾರಂಟಿಗಳನ್ನು ಕೊಟ್ಟಂಗೆ ನುಡಿದಂತೆ ನಡೆದಂಥ ಸರ್ಕಾರ ನಮ್ಮದು. ಆಯ್ತಾ? ಅದೇ ಮನಮೋಹನ್ ಸಿಂಗ್ ಫೀಲ್ಡಲ್ಲಿದ್ದಾಗ ನಮ್ಮ ಒಂದು ಇದು ಹೆಂಗಿತ್ತು, ಒಂದು ಆರ್ಥಿಕ ಒಂದು ಸ್ಥಿತಿಗತಿಗಳು ಹೆಂಗಿತ್ತು. ಈಗ ಮೋದಿಯವರು ಬಂದಿದ್ದಾರೆ. ಮೋದಿಯವರು ಬಂದು ಅವರೇನು ಮಾಡಿದ್ದಾರೆ, 205 ಲಕ್ಷ ಕೋಟಿಯನ್ನು ಸಾಲ ಮಾಡಿ ನೀವು ತುಪ್ಪ ತಿನ್ನಿಸೋ ಕೆಲಸ ಮಾಡೋಕ್ಕೆ ಬಂದರೆ ಎಂಥ ಮಕ್ಕಳು ಬೇಕಾದ್ರೆ ನಮಗೊಂದು ಸಾಮಾನ್ಯ ಒಂದು ಕಾರ್ಯಕರ್ತನಿಗೂ ಸಾಲ ಕೊಟ್ಟು ಒಂದು ಬೆಳವಣಿಗೆ ಮಾಡು ಅಂದರೆ ಮಾಡ್ತಾರೆ. ಯಾಕೆ ಮಾಡೋಕ್ಕಾಗಲ್ಲ? ನೀನು ಸಾಲ ತೊಗೊಂಡೇ ನೀವು ದೇಶ ಉದ್ಧಾರ ಮಾಡೋವಂಥದ್ದು ಏನೂ ಇರಲಿಲ್ವಲ್ಲ. ತಿಳ್ಕೊಬೇಕಾದ್ರೆ ಇವರು ಮಾಡೋಂಥದ್ದು ಒಂದೊಂದು ಗಿಮಿಕ್ ರಾಜಕೀಯಗಳು ಯಾವ ಥರ ಇದೆ ಅಂದರೆ, 2014ರಲ್ಲಿ ಪುಲ್ವಾಮಾ ದಾಳಿ ಮಾಡಿ ಯಾವ ಥರ ಇವರು ಒಂದು ಪ್ರತಿಷ್ಠೆಯನ್ನು ಉಳಿಸ್ಕೊಂಡು ಜನಗಳನ್ನ ಮರುಳು ಮಾಡಿ ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡ್ರು. ಈ ಟೈಮಲ್ಲಿ ಏನು ಮಾಡಿದ್ರು, ಒಂದು ರಾಮ ಮಂದಿರವನ್ನು ಕಟ್ಟುವಂಥ ಒಂದು ಕೆಲಸ ಮಾಡಿದ್ರು. ಅದು ಯಾರು ದುಡ್ಡಲ್ಲಿ ಕಟ್ಟಿದ್ರು? ಜನಗಳ ದುಡ್ಡಲ್ಲಿ ಕಟ್ಟಿ ನೀವು ಹೆಸರನ್ನು ಅದಕ್ಕೆ ಪಡ್ಕೊಂಡ್ರಿ. ಆಗ ಏನಾಯಿತು, ಜನಗಳೆಲ್ಲ ಒಂದು ಯುವಕರಲ್ಲಿ ಏನಾಯಿತು, ದೇಶನ ಕಟ್ಟಿ ಬೆಳೆಸ್ತಾರಂತ ಮೋದಿಯವರು ಅನ್ನೋ ಒಂದು ಲೆಕ್ಕಾಚಾರ ಬಂತು. ಯಾಕೆ ಅದಕ್ಕೆ ಮೊದಲು ದೇಶ ಇರಲಿಲ್ವಾ? ಎಲ್ಲ ಮಿಲ್ಟ್ರಿಯವ್ರು ಇರಲಿಲ್ವಾ? ಆವಾಗ ದೇಶದಲ್ಲಿ ಬಂದಾಗಂಥ ಮಿಲ್ಟ್ರಿ ಒಂದು ವೆಪನ್ಸು ಇನ್ನೊಂದು ಮತ್ತೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ವಾ? ಯಾಕೆ ಇವಾಗಲೇ ಯಾಕೆ ಅದೆಲ್ಲ ಬರ್ತಾ ಇದೆ? ಮೋದಿಜಿಗೆ ಅಂತ ಒಂದೇ ಮಾತಲ್ಲಿ ಹೇಳಿದ್ದಾರೆ. ಮೋದಿಜಿಗೆ ಮತ ನೀಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದೀರಾ? ಡೆವಲಪ್ಮೆಂಟ್ ಚೆನ್ನಾಗಿ, ಇಂಡಿಯಾ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಅಂದರೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಮ ಅನಿಸಿಕೆ. ಆದರೆ ಇಲ್ಲಿ ಯಾವ ವ್ಯಕ್ತಿ ಬರಬೇಕು ಅಂತ ನಿಮ್ಮ ಅನಿಸಿಕೆ? ಇಲ್ಲಿ ಮೋದಿಜಿ ಸಹಚರರೇ ಬರಬೇಕು. ಅಂದರೆ ಮೋದಿಜಿ ಸಹಚರರೇ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ಮೋದಿಜಿಯವರು ಬಂದರೆ ಮುಂದಿನ ದಿನಗಳಲ್ಲಿ ಯಾವ ಕೆಲಸಗಳು ಮಾಡಿದ್ರೆ ತುಂಬ ಉತ್ತಮ ಅಂತ ನಿಮ್ಮ ಅನಿಸಿಕೆ? ಮುಂದಿನ ದಿನಗಳಲ್ಲಿ ಕರಪ್ಷನ್ ಫುಲ್ಲು ಇದು ಭ್ರಷ್ಟಾಚಾರ ತುಂಬ ನಿಲ್ಲಬೇಕು. ಯೂತ್ ಒಬ್ಬರು ಮಾತಾಡೋದಕ್ಕೆ, ಅವರ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಬ್ರದರ್, ತಮ್ಮ ಹೆಸರು? ನವೀನ್ ಅಂತ. ನವೀನ್ ಅವರು, ತಮ್ಮ ಊರು ಯಾವುದು? ಕಲ್ಕುಂಟೆ, ದೊಡ್ಡಬಳ್ಳಾಪುರ. ನೀವು ಯುವಕರಾಗಿ ಮತದಾನ ಮಾಡಿದ್ದೀರಾ ಇದುವರೆಗೂ ಅಥವಾ ಮಾಡಬೇಕಾ? ಮಾಡಿದ್ದೀರಾ. ಓಕೆ, ಮತದಾನ ಮಾಡಿದ್ದೀರಾ. ಈಗ ಲೋಕಸಭಾ ಚುನಾವಣೆ ದಿನಾಂಕ ಹತ್ರ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮತ ಯಾರಿಗೆ, ಯಾವ ಪಕ್ಷಕ್ಕೆ, ಯಾವ ಅಭ್ಯರ್ಥಿಗೆ? ನಮ್ಮ ಮತ ಡಾಕ್ಟರ್ ಸುಧಾಕರ್ಗೆ, BJP. ಯಾವತ್ತೂ ನಮ್ಮದು ನರೇಂದ್ರ ಮೋದಿ ಇರೋವರೆಗೂ ನಮ್ಮ ಓಟ್ ನರೇಂದ್ರ ಮೋದಿಗೆ. BJP ಪಕ್ಷಕ್ಕೆ ಯಾವತ್ತೂ ಮೋಸ ಮಾಡಲ್ಲ. ಅಂದರೆ BJP ಪಕ್ಷ ನಮ್ಮ ತಾಯಿ ಪಕ್ಷ, ತಾಯ್ನಾಡಿನ ಪಕ್ಷ, ನಮ್ಮ ನರೇಂದ್ರ ಮೋದಿಯವರು ಬರಲೇಬೇಕು ಅಂತ ನಿಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕೆ ಡಾಕ್ಟರ್ K ಸುಧಾಕರ್ ಅವರು ಬರಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಚಿಕ್ಕಬಳ್ಳಾಪುರದಲ್ಲಿ ಯಾವ ಥರ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಸತ್ಯಸಾಯಿ ಹಾಸ್ಪಿಟ್ಲ್ ಕಟ್ಟಿದ್ದಾರೆ. ಕರ್ನಾಟಕ ಜನ ಎಲ್ಲ ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೊತಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗ್ತಿದೆ. ಮೆಡಿಕಲ್ ಕಾಲೇಜು ಅಲ್ಲಿ DK ಶಿವಕುಮಾರ್ ಅಂತ ಎಲ್ಲ ಗಲಾಟೆ ಮಾಡ್ಕೊಂತಾಗ ಒಂದು ಚಿಕ್ಕಬಳ್ಳಾಪುರಕ್ಕೆ ಹಾಕಿದ್ದಾರೆ. ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅವರಿದ್ದಾಗ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿತ್ತು. ಪ್ರದೀಪೇಶ್ವರ್ ಬಂದು ಒಂದೇ ಒಂದು ಕೆಲಸ ಮಾಡಿಲ್ಲ, ಇನ್ನು ಅಭಿವೃದ್ಧಿ ಮಾಡಿಲ್ಲ, ಏನೂ ಮಾಡಿಲ್ಲ. ಹೇಳಬೇಕು ಅಂದ್ರೆ ಸುಧಾಕರ್ ಆಲ್ ದಿ ಬೆಸ್ಟ್ ಅವರು.
ಬ್ರದರ್, ಒಂದು ಈ ಮಾತನ್ನ ಹೇಳಿದಾಗ ನನಗೆ ಅನಿಸಿದ್ದು, ಡಾಕ್ಟರ್ ಕೆ ಸುಧಾಕರ್ ಅವರು ತುಂಬ ಹಲವಾರು ಕಾರ್ಯವೈಖರಿಗಳನ್ನ ಕೆಲಸಗಳನ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ ಅವರು ಏನು ಮಾಡಿಲ್ಲ, ವೇಸ್ಟ್ ಅಂತ ಹೇಳಿದ್ರಲ್ವಾ? ವೇಸ್ಟ್ ಅಂತ ಹೇಳ್ತಿಲ್ಲ, ಅವ್ರು ಇನ್ನೂ ಏನು ಕೆಲಸನೇ ಮಾಡಿಲ್ಲ. ಇಷ್ಟು ಬಂದು 10 ತಿಂಗಳಾಗಿದೆ, ಇನ್ನೂ ಒಂದೇ ಒಂದು ಕೆಲಸ ಮಾಡಿಲ್ಲ. ಎಲ್ಲೂ ಚಿಕ್ಕಬಳ್ಳಾಪುರದ ಒಂದು ರೋಡೇ ಆಗಲಿ, ಎಲ್ಲ ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ, ಒಂದೇ ಒಂದು ಕೆಲಸ ಮಾಡಿಲ್ಲ. ಆ ರೂಪ ಎಲ್ಲ ಮಾಡಬೇಕು, ಸುಧಾಕರ್ ಎಲ್ಲ ಪ್ಲಾನ್ ಮಾಡಿದ್ರು, ಅದು ಕೂಡ ಇನ್ನೂ ಒಂದು ಅನುಮೋದನೆ ಥರ ಮಾಡ್ಕೊಂಡಿಲ್ಲ, ಅವರು ಏನೂ ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟೆಲ್ಲ ಕೆಲಸಗಳು ಮಾಡಿದ್ರು ಸಹ ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ದಾರೆ. ಯಾವ ಕಾರಣಕ್ಕೆ ಸೋಲ್ಸಿದ್ರು? ಇಷ್ಟೆಲ್ಲ ಕಾರ್ಯಗಳನ್ನ ಮಾಡಿದ್ರು ಸಹ ಅವ್ರು ಸೋಲ್ಸಿದ ಕಾರಣ ಏನು ಅಂದರೆ, ಇದು ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಕೊಟ್ಟರು, ಅದೇ ಒಂದು ಕಾರಣ, ದೊಡ್ಡ ಕಾರಣ ಅಂದರೆ ಅದೊಂದೇ. 5 ಕಾರಣಗಳು ಕೊಟ್ಟಿದ್ದಕ್ಕೆ ಅವ್ರು ಸೋತಿದ್ದು, ಇಲ್ಲಾಂದರೆ ಯಾವುದೇ ಕಾರಣ ಸೋಲ್ತಾ ಇರಲಿಲ್ಲ ಅವರು. ಅಂದರೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಡಾಕ್ಟರ್ ಕೆ ಸುಧಾಕರ್ ಅವರ ಸೋಲಿಗೆ ಕಾರಣ ಅನ್ನೋದು ನಿಮ್ಮ ಅನಿಸಿಕೆ. ಈ 5 ಕಾರಣಗಳು ಜನಗಳಿಗೆ ಕೊಟ್ಟಿರೋದು ಉತ್ತಮ ಅಲ್ವಾ? ಉತ್ತಮನೇ, ಬಟ್ ಇದು ಎಕಾನಮಿ ಬಂದು ಬಿದ್ದೋಗ್ತಾ ಇದೆ. ಎಕಾನಮಿ ಬಿದ್ದೋಗುತ್ತೆ. ಇಡೀ ವಿಶ್ವಗುರು ಅಂತ ಏನಕ್ಕೆ ಕರೀತಾರೆ ನರೇಂದ್ರ ಮೋದಿನ? ಎಕಾನಮಿನೇ 10 ಇದ್ದಿದ್ದು 2014 10 ಈಗ 5 ಬಂದಿದೆ. ಅವ್ರು ಇನ್ನೊಂದ್ಸರಿ ಬಂದು 3 ಬರುತ್ತೆ, ನಂಬರ್ 1 ಬರುತ್ತೆ. ಅದಕ್ಕೆ ವಿಶ್ವಗುರು ಅಂತ. ಇಡೀ ವರ್ಲ್ಡ್ ಅವಾರ್ಡ್ಗಳೆಲ್ಲ ನರೇಂದ್ರ ಮೋದಿ ಕೊಡ್ತಿದ್ದಾರೆ. ಯಾಕೆ ಕೊಡ್ತಿದ್ದಾರೆ? ಅವ್ರು ನಂಬರ್ 1 ಗುರು ಅಂತ ಕೊಡ್ತಾ ಇದ್ದಾರೆ. ಅಂದರೆ ನರೇಂದ್ರ ಮೋದಿ ಅವರು ಇವತ್ತು ವಿಶ್ವಗುರು ಆಗಿದ್ದಾರೆ, ಎಕನಾಮಿಕ್ ಉಳಿಸೋದ್ರಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅಂತ ನಿಮ್ಮ ಅನಿಸಿಕೆ. ಆದರೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಪಕ್ಷವನ್ನು ಹಿಂದೆಡ್ಸಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಎಲ್ಲದಕ್ಕೂ ಮಧ್ಯೆ ಕಾಂಗ್ರೆಸ್ ಅವರು ಕೊಟ್ಟಿರೋಂಥ 5 ಗ್ಯಾರಂಟಿಗಳಿದೆಯಲ್ಲ, 5 ಗ್ಯಾರಂಟಿಗಳು ನಿಮಗೆ ಯಾವುದು ತಲುಪಿದೆಯಾ, ತಲುಪಿಲ್ವಾ? ತಲುಪಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಕನಾಮಿಕಲಿ ಎಲ್ಲ ವೇಸ್ಟ್ ಇದಾಗ್ತಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಕನಾಮಿಕಲಿ ಇಡೀ ಕರ್ನಾಟಕ ಜನತೆಗೆ ತೊಂದರೆ ಆಗ್ತಿದೆ. ಅದರಿಂದ ಅದಿಲ್ಲ, ಅದು ಅಷ್ಟು ಮಾಡೋ ಬದಲು ಅದು ದಿನಸಿ ರೇಟುಗಳು ಅವು ಇವೆಲ್ಲ ಜಾಸ್ತಿ ಮಾಡೋ ಬದಲು ಅದೇ ಕಮ್ಮಿ ಬೆಲೆಯಲ್ಲಿ ಕೊಟ್ಕೊಂಡಿದ್ರೆ ಎಲ್ಲರಿಗೂ ಜನ ಉತ್ತಮ ಇದಾಗ್ತಿತ್ತಲ್ಲ, ಅದಕ್ಕೋಸ್ಕರ. ಹಾಗೆ ನರೇಂದ್ರ ಮೋದಿ ಅವರು ಈ ಬಾರಿಯೂ ಕೂಡ ಕೇಂದ್ರದಲ್ಲಿ ಬರಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಅಂತ ಅನಿಸಿದೆ. ಮುಂದೆ ನರೇಂದ್ರ ಮೋದಿ ಅವರ ಕಡೆಯಿಂದ ಮುಂದೆ ಇನ್ನೂ ಯಾವ ಸೇವೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಇನ್ನೂ ಅಭಿವೃದ್ಧಿ ಮಾಡ್ತೀವಿ. ನಂಬರ್ 1 ಆರ್ಥಿಕತೆಯಿಂದ ನಂಬರ್ 1 ತರ್ತಾರೆ. ಇಡೀ ವಿಶ್ವನ ಇನ್ನೂ ನಂಬರ್ 1 ಮಾಡ್ತಾರೆ ಇಂಡಿಯಾನ ಅಂತ ನಮ್ಗೆ ನಂಬಿಕೆ ಇದೆ ಅವ್ರ ಮೇಲೆ. ನಮ್ಮ ಮತ ಕಾಂಗ್ರೆಸ್ಗೆ. ನಿಮ್ಮ ಮತ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಯಾಕೆ ಸರ್? ಕಾಂಗ್ರೆಸ್ ಹಾಕಿದ್ರೆ ಒಳ್ಳೇದಾಗುತ್ತೆ, ಎಲ್ಲರಿಗೂ ತಗೊಂಡು ನಡೆಸ್ತಾರೆ ಅವರು ಅನ್ನೋದೊಂದು ಅಭಿಮಾನ. ಅಂದರೆ ಕಾಂಗ್ರೆಸ್ಗೆ ಮತ ನೀಡಿದ್ರೆ ಮುಂದೆ ಹೋಗುತ್ತೆ ದೇಶ ಅಂತ ನಿಮ್ಮ ಅನಿಸಿಕೆ. ಯಾವ ಒಂದು ಅಂಶವನ್ನು ಇಟ್ಕೊಂಡು ಕಾಂಗ್ರೆಸ್ಸಿಗೆ ನಾವು ಮತ ನೀಡಿ ಅಂತ ನೀವು ಹೇಳ್ತಾ ಇದ್ದೀರಾ? ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ. ಅಂದರೆ ಯಾವ ಕೆಲಸ ಮಾಡಿದ್ದಾರೆ, ಯಾವುದಾದ್ರೂ ಕಾಂಗ್ರೆಸ್ನವರು ಇಲ್ಲಿವರೆಗೂ ಇಂಥ ಕೆಲಸ ಮಾಡಿದ್ದಾರೆ, ಈ ಕೆಲಸಕ್ಕೋಸ್ಕರ ನೀವು ಮತ ಮಾಡಿ ಅಂತ ನೀವು ಹೇಳ್ತೀರಾ? ಸ್ಟೇಟ್ನಲ್ಲಿ ಕಾಂಗ್ರೆಸ್ಸೇ ಇದೆ, ಮುಂದೆ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ, ಅದೊಂದು ಅಭಿಮಾನ. ಓಕೆ, ಕಾಂಗ್ರೆಸ್ಸು ಸ್ಟೇಟಲ್ಲಿದೆ, ಕೇಂದ್ರದಲ್ಲೂ ಬರಬೇಕು. ನಿಮ್ಮ ಇದು ಕೇಂದ್ರದಲ್ಲಿ ಬರಬೇಕು ಅಂದರೆ ಯಾವ ಕೆಲಸಗಳನ್ನ ನೋಡಿ ನೀವು ಮತ ಮಾಡಿ ಅಂತ ನೀವು ಹೇಳ್ತೀರಾ? ಯಾವ ಕೆಲಸ ಮಾಡಿದ್ದಾರೆ ಅಂತ ನೀವು ಅನಿಸಿಕೆ? ಸರ್ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ. ಮತ ಕಾಂಗ್ರೆಸ್ಗೆ. ಮತ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ? ಇದು BJP ಬಂದಿರೋದು ಜಾಸ್ತಿ ಕಷ್ಟ ಆಗತ್ತೆ. ಬಿಗ್ನೆಸ್ ಇಲ್ಲ, ತೊಂದರೆ ಜಾಸ್ತಿ, ಏನು ಬಡತನ ಜಾಸ್ತಿ ಆಗಿಬಿಡೋದೆ, ದುಡ್ಡು ಸಿಗ್ತಾ ಇಲ್ಲ, ನೌಕರಿ ಆಗ್ತಾ ಇಲ್ಲ, ಬಡತನ ಅದ ಮೇಲೆ ಎಕ್ತಾ ಐತೆ. ಅದಕ್ಕೆ ಮಾತ್ರ ಕಾಂಗ್ರೆಸ್ ಆಗ್ತೇವೆ, ಈಗ ಚೇಂಜ್ ಮಾಡಿಸ್ತಾ ಇದ್ದೀವಿ. ಅಂದರೆ BJP ಪಕ್ಷದಿಂದ ನಿಮಗೆ ತೊಂದರೆ ಆಗ್ತಾ ಇದೆ. ತೊಂದರೆ ಆಗ್ತಾ ಇದೆ. ಯಾವ ವಿಷಯದಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು? ಎಲ್ಲ ವಿಷಯದಿಂದ ತೊಂದರೆ ಆಗ್ತಾ ಇದೆ. ಎಲ್ಲ ಟ್ಯಾಕ್ಸ್ ಮೇಲೆ ಟ್ಯಾಕ್ಸು, ಇದ್ರ ಮೇಲೆ ಇದು ಆಗ್ತಾ ಇದೆ. ಇದು ಅಂದರೆ BJP ಪಕ್ಷದ ಮಾಡಿರುವಂಥ ಒಂದಷ್ಟು ಕೆಲಸಗಳು ಇವತ್ತು ನಿಮಗೆ ಹೊರೆ ಆಗ್ತಿದೆ, ಅದರಿಂದ ತೊಂದರೆ ಆಗ್ತಿದೆ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳ್ತಿದ್ರಲ್ಲ, ಸೆಂಟ್ರಲಲ್ಲಿ ಯಾರು ಬರಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಕಾಂಗ್ರೆಸ್ ಬರಬೇಕು ಈಗಿತ. ಓಕೆ, ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ನಮಗೆ ಟಿಕೆಟ್ ಒಂದು ಫಿಕ್ಸ್ ಆಗಿಲ್ಲ. ನಮ್ಮ ರಕ್ಷಾರಾಮಯ್ಯ ಅವ್ರಿಗಾಗ್ಬೋದು, ವೀರಪ್ಪ ಮೊಯ್ಲಿ ಅವ್ರಿಗಾಗ್ಬೋದು. ಇವರಿಬ್ಬರಲ್ಲಿ ನಿಮಗೆ ಯಾರು ಬರಬೇಕು ಅನ್ನೋದು ನಿಮಗೆ? ಇದೆ ವೀರಪ್ಪ ಮೊಯ್ಲಿ ಬರಬೇಕು. ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ. ವೀರಪ್ಪ ಮೊಯ್ಲಿ ಅವರು ಯಾಕೆ ಬರಬೇಕು ಅನ್ನೋದು ನಿಮ್ಮ ಅನಿಸಿಕೆ? ಒಳ್ಳೇದು ಕೆಲಸ ಮಾಡ್ತಾರೆ ಅವರು. ಒಳ್ಳೆ ಆಸ್ಪತ್ರೆ ಕೊಟ್ಟವ್ರೆ, ಒಳ್ಳೆ ಇದು ಕೊಟ್ಟವ್ರೆ. ಅದಕ್ಕೆ ನಾವು ತಿರ್ಗಿ ಅವ್ರಿಗೇನೆ ಹಿಂಗಿಸ್ಕೊಳ್ತಾ ಇದ್ದೀವಿ ನಾವು ತಿರ್ಗಿ ಕಾಂಗ್ರೆಸ್. ವೀರಪ್ಪ ಮೊಯ್ಲಿ ಅವರು ಈಗ ಬರಬೇಕು ಅಂತ ಹೇಳಿದ್ರೆ ಅವರ ಮುಂದಿನ ಸೇವೆ, ನೀವು ಅವರು ಏನು ಕಾರ್ಯವನ್ನು ಯಶಸ್ಸು ಗಳಿಸಿದ ನಂತರ ಯಾವ ಕೆಲಸ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ? ಮೊದಲೇದಾಗಿ ಮಾಡಬೇಕು, ಅದು ಊರಿನ ಕೆಲಸ ಎಲ್ಲ ಮಾಡಬೇಕು. ಎಲ್ಲ ತಾಲೂಕು ಜಿಲ್ಲೆದು ಅದೇ ಅಧಿಕಾರದ ಎಲ್ಲ ಕೆಲಸ ಮಾಡಬೇಕು. ಅವರು ಮಾಡ್ದೇ ಅವ್ರಿಗೆ ಮುಂದೆ ಇದು ಮಾಡ್ತೀವಿ, ಇಲ್ಲಾಂದರೆ ಚೇಂಜ್ ಮಾಡ್ತೀವಿ ಅವ್ರಿಗೆ. ನಮ್ಮ ಜನಮತ ಕಾರ್ಯಕ್ರಮದಲ್ಲಿ ನಮ್ಮ ಅನಿಸಿಕೆನ ಹಂಚ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋದು. ತಮ್ಮ ಹೆಸರು ಸರ್? ಲಕ್ಷ್ಮೀಪತಿ ಅವರು. ಯಾವ ಊರು ನಿಮ್ಮದು? ಕೋಳೂರು. ಲಕ್ಷ್ಮೀಪತಿ ಅವರೇ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಹಾಗಾಗಿ ನಿಮ್ಮ ಮತ ಯಾರಿಗೆ, ಯಾವ ಪಕ್ಷದ ಅಭ್ಯರ್ಥಿಗೆ? ನಾವು ಮೊದಲಿಂದ ಕಾಂಗ್ರೆಸ್ ಮೊದಲು ಹೋಗಲಿ. ಅಂದರೆ ಯಾವುದೇ ಪಕ್ಷ ಬರಲಿ, ಯಾವುದೇ ಪಕ್ಷ ಹೋಗಲಿ, ಕಾಂಗ್ರೆಸ್ಗೆ ನನ್ನ ಮತ ಅಂತ ಹೇಳ್ತಿದ್ರ. ಕಾಂಗ್ರೆಸ್ಗೆ ಯಾಕೆ ಮತ ನೀಡಬೇಕು ಅನ್ನೋದು ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಅಂದರೆ ಒಳ್ಳೆಯ ಸ್ಥಾನ ಅದೇ,
ಬಿ ಜೆ ಪಿ ಸದ್ವಾರ ಮಾಡೆ ಒಂದು ಮನೆ ಸೌಕರ್ಯ ಮಾಡಲ್ಲ ಬಿ ಜೆ ಪಿಯವರು. ಹಳ್ಳಿಗಾಗಲಿ ಯಾವುದಕ್ಕೂ ಮಾಡಿಲ್ಲ. ಸಿದ್ದರಾಮಯ್ಯ ಇದ್ದಾಗ ಕಾಂಗ್ರೆಸ್ ಇದ್ದಾಗ ಮಾಡ್ಯವ್ರೆ, ಇನ್ನು ಮುಂದೆ ಮಾಡ್ಬೋದು. ಅದಕ್ಕೋಸ್ಕರ ಹೇಳೋದು ಬಡಬಗ್ರಿಗೆ ಬೇಜಾರು ಜನಕ್ಕೆ ಮನೆ ಇಲ್ಲ, ಯಾವುದೂ ಮಾಡಿಕೊಡಲ್ಲ ಸುಮ್ಮನೆ ಯಾಕೆ. ಅಂದರೆ ನಿಮ್ಮ ಒಂದು ಅಭಿಪ್ರಾಯ BJP ಪಕ್ಷ ಯಾವುದೇ ಒಂದು ವ್ಯಕ್ತಿಗೆ ಒಂದು ಸಹಾಯಕಾರಿ ಆಗಲಿಲ್ಲ, ಯಾವುದೊಂದು ವ್ಯವಸ್ಥೆಗೆ ಸಹಾಯಕಾರಿ ಆಗಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಕೇಂದ್ರದಲ್ಲಿ ಯಾವ ವ್ಯಕ್ತಿ ಬಂದರೆ ನಿಮಗೆ ಸೂಕ್ತ ಅನಿಸುತ್ತೆ? ಕಾಂಗ್ರೆಸ್ ಬಂದು ಸೂಕ್ತ, ಅದೇ ಬರ್ಬೇಕು ಸೂಕ್ತ. ಕಾಂಗ್ರೆಸ್ ಬಂದರೆ ಸೂಕ್ತ ಅಂತ ಹೇಳ್ತಾ ಇದ್ದೀರಾ. ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇನ್ನೂ ಒಂದು ಟಿಕೆಟ್ ಫೈನಲ್ ಆಗಲಿಲ್ಲ. ರಕ್ಷಾರಾಮಯ್ಯ ಅವ್ರಿಗೂ ಆಗಲಿಲ್ಲ, ವೀರಪ್ಪ ಮೊಯ್ಲಿಯವ್ರಿಗೂ ಆಗಲಿಲ್ಲ. ಇವರಿಬ್ಬರಿಗೆ ಯಾವ ವ್ಯಕ್ತಿ ಕೊಟ್ಟರೆ ನಿಮಗೆ ಸೂಕ್ತ ಅನಿಸುತ್ತೆ? ಅವಾಗ ಕೊಡೋದು ಅದಕ್ಕೆ ಕಾಂಗ್ರೆಸ್. ಯಾರಿಗಾರ ಬಿದ್ಕೊಳ್ಳಿ, ಯಾರು ಬಿದ್ಕೊಳ್ಳಿ, ಅದು ಸೋಲ್ದಿಕ್ಕೆ ಅದಕ್ಕೆ ಹಾಕೋದು.